ಈ ಮನೆ ಇಬ್ಬರ ಹೆಸರಿತ್ತು. ಅಮ್ಮ ಟೈಮ್ ಇದ್ದಾಗ ಫಸ್ಟು ಮಗಳ ಹೆಸ್ರಿಗೆ ಮಾಡ್ಬಿಡು, ನನಗಂತೂ ಈ ಮನೆ ಬೇಡ ಹೇಳಿದ್ರಾ? ಹಾಂ, ಅಕಸ್ಮಾತ್ ವಯಸ್ಸಾದರೆ ನಿಮ್ಮ ಅಪ್ಪನ ಥರ ಕಾಶಿಗೆ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ. ಏನು ಮಾಡಕ್ಕ, ಎಲ್ಲ ಫೇಟು. ನಾವು ಮಾಡೋದೆಲ್ಲ ಮಾಡಿದ್ವಿ, ಚೆನ್ನಾಗಿ ನೋಡ್ಕೊಂಡ್ವಿ. ಸೊ ಏನು ಮಾಡಕ್ಕ, ಇಬ್ಬರೇ ಇದ್ದಾಗ ಯಾವಾಗಲೂ ಅವನದೇ ಯೋಚನೆ ಇರುತ್ತೆ. ಅವನಿಗೇನು ಯಾರು ಚಾನ್ಸು ಕೊಡಲಿಲ್ಲ, ಏನು ಅವನಿಗೆ ಇಂಪ್ರೂವ್ ಆಗೋಕ್ಕೆ ಬಿಡ್ಲೂ ಇಲ್ಲ. ಎಲ್ಲರೂ ಗೊತ್ತಿತ್ತು ಚೆನ್ನಾಗಿ ಮಾಡ್ತಾನೆ ಅಂತ. ಫಿಲ್ಮ್ ಫ್ಯಾಮಿಲಿ ಬೇರೆ ಅಲ್ಲ? ಹಾಂ ಇತ್ತು, ಬಟ್ ಯಾರು ಏನು ಚಾನ್ಸ್ ಕೊಡಲಿಲ್ಲ, ಅವನದು ಟ್ಯಾಲೆಂಟನ್ನ ಇದು ಮಾಡಲಿಲ್ಲ. ನೂರೊಂದು ನೆನಪು. ಮ್ಯಾರೇಜು ಅಂದರೆ ನಿತಿನ್ ಸರ್ ಹೋಗೊಂದು 38 ವರ್ಷನ, 38-40 ವರ್ಷನ? 38. ಆ ವರ್ಷ ನವೆಂಬರ್ ಹಿ ವಾಸ್ 40. ಬಟ್ ಮ್ಯಾರೇಜ್ ಇಟ್ ವಾಸ್ ಲೇಟ್ ಓನ್ಲಿ ಅಲ್ವಮ್ಮ? ಯಾಕೆ? ಅವನು ಆಗಲ್ಲ ಅಂತಿದ್ದ. ಯಾಕೆ ಅಂತ ಕೇಳಿ, ಹಾಂ, ಅಪ್ಪ ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದೋಗ್ತೀನಿ ಶೂಟಿಂಗ್, ರಾತ್ರಿ 2 ಗಂಟೆಗೆ ಬರ್ತೀನಿ. ಯಾವಳು ನನ್ನ ಜೊತೆ ಇರ್ತಾಳೆ ಬರ್ಕೊಡು ಅನ್ನೋದು. ಆಮೇಲೆ ಅವ್ನಿಗೆ 6 ವರ್ಷ ಬಾಂಬೆ ಕೊಟ್ಟೋದ್ಮೇಲೆ ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದೋಗ್ತೀನಿ, ರಾತ್ರಿ ಎಲ್ಲ 2 ಗಂಟೆ ಬಂದಮೇಲೆ 4 ಗಂಟೆಯಿಂದ ಸ್ಕ್ರಿಪ್ಟ್ ನೋಡ್ತಾ ಕೂತಿರ್ತೀನಿ. ಡೈರೆಕ್ಟ್ರ್ ನಾನು ಯಾರನ್ನ ಮದುವೆ ಆಗ್ಬಿಟ್ಟು ಅವಳ ಮನೇಲಿ ಬಿಟ್ಬಿಟ್ಟು ಹೋದ್ರೆ ನೋಡಿ ಅವ್ರದ್ದು ಯಾವ ವಿಷನ್ ನೋಡಿ, ಅವ್ರದ್ದು ಯಾರ್ದು ಲೈಫ್ ಜೊತೆ ನಾವು ಟೇಕನ್ ಫಾರ್ ಅಲ್ಲ, ಗ್ರಾಂಟೆಡ್ ಟು ಬಿ ಆಗಬಾರ್ದು. ಫ್ರಾಂಕ್, ಅವನಿಗೆ ದುಡ್ಡಿನ ಆಸೆ ಇರಲಿಲ್ಲ. ಮೇನ್ ಈಗ ಬರೋ ಹುಡುಗಿರ್ಗೆ ಎಲ್ಲ ಬೇಕು, ಎಲ್ಲ ಇದೆ ನಮ್ಮ ಮನೇಲೂ, ಬಟ್ ಅವ್ರದ್ದು ಅಂತ ಬೇಕಿರುತ್ತಲ್ವಾ. ಇವನಿಗೆ ದುಡ್ಡಿನ ಆಸೆ ಇರಲಿಲ್ಲ, ಏನು ತಗೋಬೇಕು. ಮನೆ ಕಟ್ದಾಗ್ಲೂ ನಾನೇನೋ ಮಾಡ್ತೀನಿ ಅನ್ಕೋಬೇಡಿ, ಇದ್ರಲ್ಲೇ ಚೆನ್ನಾಗಿರೋಣ, ಅವ್ನಿಗೆ ಆ ಥರ ಆಸೆನೇ ಇರಲಿಲ್ಲ ಏನುವೆ. ಆ್ಯಂಡ್ ಇನ್ನೂ ಒಂದು ಇರುತ್ತಮ್ಮ, ಪ್ರಾಬಲಿ ಈ ನಿತಿನ್ ಅವರು 1983 ನಾವೆಲ್ಲ ಏನು ಹೇಳ್ತೀವಿ, ಈ ಇವಾಗಿನ 80s ಕಿಡ್ಸು 90s ಕಿಡ್ಸ್ ಅನ್ನೋಂಗೆ ಇವಾಗೆಲ್ಲ ಹೊಸ ಭಾಷೆಗಳು ಜೆನ್ ಎಕ್ಸ್ ಸೇರ್ತೀವಿ ನಾವು. ನೆಕ್ಸ್ಟ್ ಬರೋದು ಮಿಲೇನಿಯಮು, ಆಮೇಲೆ ಜೆನ್ ಝಿ, ಆಮೇಲೆ ಜೆನ್ ಬೀಟಾ, ಜೆನ್ ಆಲ್ಫಾ, ಜೆನ್ ಬೀಟಾ. ಅಂದರೆ ಎಲ್ಲ ಮಕ್ಳುಗಳೆಲ್ಲ ಇವತ್ತಿಗೆ, ನನಗೂ 2 ಹೆಣ್ಮಕ್ಳಿದಾರಮ್ಮ. ಇವತ್ತು ನಾನು ನೋಡ್ತಾ ಇರ್ತೀನಲ್ಲ ಸುಮಾರು ಕಡೆ, ನಾಟ್ ಎವ್ರಿಬಡಿ, ಎಲ್ಲರೂ ಅಂತಲ್ಲ, ಕೆಲವರು ನನ್ನ ಫ್ರೆಂಡ್ ಸರ್ಕಲಲ್ಲೇ ಮಕ್ಕಳಿಗೆ ಇವಾಗ ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳುಗಳು ಮದುವೆ ಆಗಬೇಕಂದ್ರೆ ವಿ ಡೋಂಟ್ ವಾಂಟ್ ಎಕ್ಸ್ಟ್ರಾ ಲಗೇಜ್ ಅಂತಾರಂತೆ ತಂದೆ ತಾಯಿ. ಅಫ್ಕೋರ್ಸ್ ತಂದೆ ತಾಯಿ ಇರಬಾರ್ದು ಜೊತೆಗೆ, ಬಹುಶಃ ಅದೆಲ್ಲ ನಿಮ್ಮ ಮಗ ಯೋಚನೆ ಮಾಡಿದ್ರು ಅಂತ ಅನ್ಕೊಂತೀನಿ, ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ಅವರು ಹೇಳೋ ಇವಾಗ ಇಷ್ಟೆಲ್ಲ ನೀವು ಹೇಳೋದು ನೋಡಿದ್ರೆ he was such a brainy fellow, ಅಷ್ಟು ಮುಂದಾಲೋಚನೆ ಇತ್ತು. ದೂರ ಹೋಗಕ್ ಇಷ್ಟ ಇರ್ಲಿಲ್ಲ ಅವನ್ಗೆ. ಈ ಮನೆ ಇಬ್ಬರ ಹೆಸರಿತ್ತು. ಅಮ್ಮ ಟೈಮ್ ಇದ್ದಾಗ ಫಸ್ಟು ಮಗಳ ಹೆಸ್ರಿಗೆ ಮಾಡ್ಬಿಡು, ನನಗಂತೂ ಈ ಮನೆ ಬೇಡ. ಹೇಳಿದ್ರಾ? ಹಾಂ, ಅಕಸ್ಮಾತ್ ವಯಸ್ಸಾದರೆ ನಿಮ್ಮ ಅಪ್ಪನ ಥರ ಕಾಶಿಗೆ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ. ಯಾಕೆಂದರೆ ಅವನು ವಿದ್ವತ್ ತನಕ ಮಾಡಿದ್ದ, ಸಂಸ್ಕೃತ್. ಮಕ್ಕಳಿಬ್ರು ಏನು ಓದಿದ್ರು ಅವರು? ಅವನು ಅದೇ ಓದಿದ್ದು PUCನೇ, ಆಮೇಲೆ ಬರೀ ಈ ಲೈನಲ್ಲೇ ಮಾಡಿದ್ದು, ಸಂಸ್ಕೃತ ಎಲ್ಲ ಮಾಡ್ಕೊಂಡಿದ್ದ. ಎಲ್ಲ ಶ್ಲೋಕದಿಂದ ಎಲ್ಲ ಅದೇ ಹೇಳಿ, ತಾತನ ಬುದ್ಧಿನೇ ಬಂತು ಅವನ್ಗೆ. ಅವ್ರಿಗಿಬ್ಬರಿಗೂ ವೈರಾಗ್ಯ ಹುಟ್ಟಿದಾಗ್ಲೇನೆ. ಆಸೆನೇ ಇಲ್ಲ, ನನ್ ಮಗಳಿಗೂ ಆಸೆ ಇಲ್ಲ, ಆಸೆ ಅನ್ನೋದೇ ಇಲ್ಲ ಅವ್ರಿಗೆ. ನಾವಿಷ್ಟು ಮಾಡಿರೋದೇ ತುಂಬಾ ದೊಡ್ಡದು ಅಂತ ಅವ್ರಿಗೆ, ಅಷ್ಟೇ ಬೇಕಾಗಿದ್ದು. ಮಗಳು BA LLB SC MBA IAS ಎಕ್ಸಾಮ್ ತಗೋಬೇಕು ಅಂತಿದ್ಲು. ಮದುವೆ ದಿನ ಅಳಿ ಅಂದ್ರೆ ಏನ್ ಮಾಡ್ಕೊಂಡಿದ್ದಾರೆ ಅವನು? ಸಾಫ್ಟ್ವೇರ್ ಇಂಜಿನಿಯರ್. ಅವ್ರ ಹೆಸರಮ್ಮ? ಅವ್ರ ಹೆಸರು ಗೋವರ್ಧನ್. ಎಷ್ಟು ಜನ ಮಕ್ಕಳು ಅವ್ರಿಗೆ, ನಿಮ್ಮ ಮಗಳಿಗೆ? 2 ಹೆಣ್ಮಕ್ಳು. ಹೆಣ್ಮಕ್ಳು ಇಬ್ಬರು. ಓಕೆ. ಏನು ಬಟ್ ಆಮ್ಸ್ಟರ್ಡ್ಯಾಮ್ ಇದು ಇಲ್ಲಿ ಬಂದು ಪಾಪ ಬೇಡ ಅಂತ ಬಂದ್ಬಿಟ್ಟು ಕನ್ನಡ ಬರಲ್ಲ, ಹಿಂದಿ ಬರಲ್ಲ, ಡಚ್ ಆ್ಯಂಡ್ ಇಂಗ್ಲೀಷ್. ಸ್ಕೂಲಿಗೆ ಸೇರ್ಸುತ್ತೆ. ಒಬ್ಳು ಈಗ 5ನೇ ಕ್ಲಾಸ್ಗೆ ಹೋಗ್ತಾಳೆ, 6ಕ್ಕೆ. ಇನ್ನೊಬ್ರು ಸೆಕೆಂಡ್ ಸ್ಟ್ಯಾಂಡರ್ಡ್. ಓಕೆ. ಮಾಮನ ಜೊತೆ ಹೆಂಗಿದ್ರು? ಅಯ್ಯೋ, ಇವತ್ತಿಗೂ ಚಿಕ್ಕೋಳು ತುಂಬಾ ಜ್ಞಾಪಿಸ್ಕೋತಾರೆ. ಅವ್ರು ಬರಕ್ ಹಿಂದಿನ ದಿವಸ ಏನೋ ಹೇಳ್ಬಿಟ್ಟಿದ್ದ, ಅಕ್ವೇರಿಯಂ ತೆಕ್ಕೊಡ್ತೀನಿ ಅದು ಇದು ಅಂತ. ಸೊ ಈಗೇನು ಅನ್ನತ್ವೆ, ನಮ್ಮ ಮನೆಗೆ ಅಕ್ವೇರಿಯಮ್ಮೇ ತಗೊಳಲ್ಲ ನಾವು, ಆ ಲೆವೆಲ್ಗೆ ಲವ್. ಏನಾದ್ರು ಮನೇಲಿ ಟಾಕ್ಸ್ ಆದ್ರೆ ನೀತು ಇದ್ದಿದ್ರೆ ಎಲ್ಲ ಬೇಗ ಸಾಲ್ವ್ ಆಗೋದು ಅನ್ನೋ ಲೆವೆಲ್ಗೆ ಅವ್ರಿಗೆ ಪ್ರೀತಿ. ನಿಮ್ಮ ಅಳಿಯನ್ಗೂ ಹಚ್ಕೊಂಡಿದ್ರು ನಿತಿನ್ ಅವ್ರನ್ನ? ಫ್ರೆಂಡೇ, ಅವರು ಸ್ಕೂಲ್ ಫ್ರೆಂಡ್ಸೇ. ಅವರು ಸ್ಕೂಲ್ ಫ್ರೆಂಡ್ಸ್. ಫ್ರೆಂಡ್ಸಾ? ಓಕೆ ಓಕೆ. ಸ್ಕೂಲ್ ಒಂದೇ, ಸರಸ್ವತಿ ವಿದ್ಯಾಮಂದಿರಲ್ಲಿ ಎಲ್ಲ ಒಟ್ಟಿಗೆ ಓದಿದ್ದು. ಓ ಓಕೆ ಓಕೆ. ಫ್ರೆಂಡೇ ಎಲ್ಲ ಅಲ್ಲಲ್ಲೇ ಸರ್ಕಲ್ ಬಂದು ಆಗಿದ್ದು.
ಬಟ್ ನಿಮಗಮ್ಮ ಅಂದರೆ ಅದು ಕೇಳೋದು ಸ್ಟುಪಿಡಿಟಿ ಅನಿಸುತ್ತೆ. ಬಟ್ ನಾನು ಏನಕ್ಕೆ ಇದನ್ನು ಕೇಳ್ತಿದ್ದೀನಿ ಅಂತಂದರೆ, ಇವತ್ತು ನಾವುಗಳು ಸಿನಿಮಾ ಮಾಧ್ಯಮದಲ್ಲಿದ್ದೀವಿ ಅಥವಾ ಈ ಪಬ್ಲಿಕ್ಕಿಗೆ ಕಾಣೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿದ್ದೀವಿ. ನಮ್ಮಗಳ ಜೀವನದಲ್ಲಿ ಏನಾದರೂ ಆಗಿದ್ದು ಜನಕ್ಕೆ ಬಹುಶಃ ಗೊತ್ತಾಗುತ್ತೆ ಬೇಗ. ಯಾಕೆ ನಿಮ್ಮ ಮಗನೂ ಕಲಾವಿದರಾಗಿದ್ದರು, ನಿಮ್ಮ ಯಜಮಾನರು ಕೂಡ ಸಿನಿಮಾದಲ್ಲಿದ್ದರು. ಈ ರೀತಿ ಎಷ್ಟೋ ಸಂಸಾರಗಳಲ್ಲಿ, ಎಷ್ಟೋ ಕುಟುಂಬಗಳಲ್ಲಿ ಅವ್ರ ನಿಯರ್ ಆ್ಯಂಡ್ ಡಿಯರ್ ಒನ್ಸ್ನ ಮಕ್ಕಳನ್ನ ಎಲ್ಲ ಅವರಿಂದ ದೂರ ಆಗಿರೋದು ಅಂತಂದರೆ, ನಿಮಗೆ ನಾನು ಈ ಪ್ರಶ್ನೆ ಕೇಳ್ತಿರೋದು ಏನಕ್ಕೆ ಅಂತಂದರೆ, ನಿಮ್ಮ ಈ ಒಂದು ಎಕ್ಸ್ಪೀರಿಯೆನ್ಸ್ ಯಾರಿಗೂ ಆಗಬಾರ್ದು. ಬಟ್ ಆಗಿದ್ದು ನೀವು ಅದನ್ನು ತಡೆದು ಜೀವನ ನಡೆಸ್ತಿರೋ ರೀತಿ ಯಾರೋ ಆ ಥರ ನೋಡಿದವ್ರಿಗೆ ಒಂದು ಇನ್ಸ್ಪೈರ್ ಆಗಲಿ ಅನ್ನೋ ದೃಷ್ಟಿಯಿಂದ ಕೇಳ್ತಾ ಇರೋದು. ಏನು ಹೇಳೋದಕ್ಕೆ ಇಷ್ಟಪಡ್ತೀರಮ್ಮ ಈ ಥರ? ಏನು ಮಾಡಕ್ಕ, ಎಲ್ಲ ಫೇಟು. ನಾವು ಮಾಡೋದೆಲ್ಲ ಮಾಡಿದ್ವಿ, ಚೆನ್ನಾಗಿ ನೋಡ್ಕೊಂಡ್ವಿ, ಎಲ್ಲಾನು ಆಯ್ತು. ಅದು ನಮ್ಮ ತಂದೆದೇ ಸಂಸ್ಕಾರ. ನಮಗೆ ಬಂದಿದ್ದನ್ನು ಫೇಸ್ ಮಾಡಬೇಕು. ಬಂದವನು ಹೋಗೇ ಹೋಗ್ತಾನೆ ಅಂದರೆ ಅದಕ್ಕೊಂದು ಟೈಮ್ ಇರುತ್ತೆ, ಲಿಮಿಟ್ ಅಷ್ಟೇನೆ. ಸೊ ಏನು ಮಾಡಕ್ಕ, ನಾವು ಇಬ್ಬರೇ ಇದ್ದಾಗ ಯಾವಾಗಲೂ ಅವನದೇ ಯೋಚನೆ ಇರುತ್ತೆ. ಅದರ್ವೈಸ್ ಎಲ್ಲರ ಜೊತೆನೂ ಕಾಮನ್ ಆಗಿ ಹಂಗೆ ಇರ್ತೀವಿ. ಅದು ಮೈಂಡಲ್ಲಿ ಇರೋದು ಯಾವತ್ತೂ ಹೋಗಲ್ಲ. ಅದನ್ನ ವಿ ಹ್ಯಾವ್ ಟು ಬೇರ್ ಅಷ್ಟೇ. ಅಷ್ಟೇ ಮಾಡಲೇಬೇಕು. ಏನು ಮಾಡ್ತೀರ, ಏನು ಮಾಡೋಕ್ಕೆ. ಮಗಳ ಜೊತೆಗಿರೋದ್ರಿಂದ ನಮ್ಗೆ ಅದು ಇದು ಆಗ್ತಾ ಇಲ್ಲ. ನಾವಿಬ್ಬರೇ ಇದ್ದರೆ ಯಾವಾಗಲೂ ಅವನದೇ ಯೋಚನೆ ಬಂದೇ ಬರುತ್ತೆ. ಅಲ್ಲ, ನೀವು ಆಗಲೇ ಹೇಳಿದಾಗೆ ಸಫರ್ ಮಾಡಿದ್ರು ಅಥವಾ ಏನೋ ಹಾಸ್ಪಿಟಲೈಸ್ಡ್ ಆಗಿದ್ರು ಅಂತಂದರೆ ನಮ್ಗೆ ಆ ಪ್ರಿಪರೇಷನ್ ಒಂದು ಟೈಮ್ ಇರುತ್ತೆ ಜನರಲಿ. ಇದು ಆಲ್ ಆಫ್ ಎ ಸಡನ್ ಆಗ್ಬಿಟ್ಟಿದ್ದಲ್ವಾ? ಅಂದರೆ ಟಿ ವಿ ನೋಡ್ತಿದ್ದವರು ಒಂದು 20 ನಿಮಿಷದಲ್ಲಿ ಇದೆ ಅಂತಂದರೆ ಒಂದು ನಂಬಕ್ಕೆ ಗೊತ್ತೇ ಆಗಲಿಲ್ಲ. ಏನಾಗ್ತಾ ಇದೆ ಅಂತ ಅರ್ಥ ಇಲ್ಲ ಸರ್. ನಿಮ್ಮ ಕಣ್ಮುಂದೆ ಇವೆಲ್ಲ ಆಗಿ ನೀವೇ ಹೆಂಗೆ ತೊಗೊಂಡ್ರಿ ಸರ್ ಅದನ್ನೆಲ್ಲ? ಹೆಂಗೆ ಗೊತ್ತಿಲ್ಲ, ಫೋನ್ ನೋಡ್ತಾ ಇದ್ದೀನಿ, ಯಾರು ಮಾಡಬೇಕು ಅಂತ ಕಾಣಿಸ್ತಾ ಇದೆ. ನೀವೆಲ್ಲಿದ್ರಿ? ನೀವು ಮನೇಲೇ ಇದ್ರಿ? ಇಬ್ಬರು ಅಲ್ಲೇ ರೂಮಲ್ಲೇ 3 ಜನನು ಕೂತ್ಕೊಂಡು ನೆಕ್ಸ್ಟ್ ಡೇ ಪೊನ್ನಿಯಿನ್ ಸೆಲ್ವನ್ 2 ರಿಲೀಸ್ ಅಮ್ಮ, ಬೆಳಗಾಗೆದ್ದು ನೋಡ್ಬಿಡೋಣ, ತಿಂಡಿ ತಿಂದು ಕೂತ್ಕೊಂಡು. ಪಿಕ್ಚರ್ಗಳು ಸಿಕ್ಕಾಪಟ್ಟೆ. ಬರೀ ಇಂಗ್ಲಿಷೇ ನೋಡೋನು. ಅವನ್ಗೆ ಟೆಕ್ನಿಕಲಿ ತುಂಬಾ ಇದು, ಅವನು ಅಪ್ಡೇಟ್ ಆಗಿದ್ರು. ಎಲ್ಲ ಟೆಕ್ನಿಕಲಿ ವಾಸ್ ಫಾರ್ವರ್ಡ್ ಅಮ್ಮ. ಅದೇ ತರ ಅವನ್ಗೇನಂದ್ರೆ ಕನ್ನಡದಲ್ಲೇ ಆ ತರ ತೆಗಿಯೋ ಇಷ್ಟ. ಬಟ್ ಆಕ್ಚುಲ್ ಆಗಿ ಇವಂದು ಯಾರಿಗೂ ಇದಾಗ್ತಿರ್ಲಿಲ್ಲ. ಸೊ ಕನ್ನಡ ಜನಕ್ಕೆ ಹೋಗಲ್ಲ, ಅದು ರೀಚ್ ಆಗಲ್ಲ. ನೀನ್ ಆ ತರ ಥಿಂಕ್ ಮಾಡಿದ್ರೆ ಆಗಲ್ಲ ಅನ್ನೋರೇ ಜಾಸ್ತಿ ಇದ್ರು ಅವನ್ ಸುತ್ತ. ಅಂದ್ರೆ ತುಂಬಾ ಹೈ ಫಾರ್ವರ್ಡ್ ಥಿಂಕಿಂಗ್ ಅಲ್ಲಿ ಇದ್ರು. ಅದೇ ಪ್ರಾಬ್ಲಮ್ ಆಗಿತ್ತು. ಆಮೇಲೆ ಏನಮ್ಮ ಮಾತು ಝೂಮ್, ನೀನು ಹೇಳಿದ ಝೂಮ್ 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 ಅವ್ನಿಗೆ ಅದು ಇಷ್ಟ ಇಲ್ಲ. ಸುಮ್ಮನೆ ಇಲ್ಲಿ ಇಟ್ಬಿಟ್ಟು ಅಲ್ಲೇ ಲೈನಕ್ಕೆ ನಿಂತ್ಕೊಂಡು ಮಾತಾಡಿಸ್ತಾರಲ್ಲ, ಅದಿಷ್ಟ ಇರಲಿಲ್ಲ. ಜಸ್ಟ್ ಪ್ರೊಡ್ಯೂಸರ್ ಹೋಗ್ತಾ ಇರಲಿಲ್ಲ. ನಿಮ್ಮ ಹತ್ರ ಎಲ್ಲ ಡಿಸ್ಕಸ್ ಮಾಡೋರು ಇದೆ. ಆ ಥರ ಬಂದು ಹೇಳೋರು, ಪ್ರೊಡ್ಯೂಸರ್ ಒಪ್ಪಲ್ಲಮ್ಮ, ಜುಮ್ಮು ಜುಮ್ಮು ಜುಮ್. ಯಾರಮ್ಮ ಸುಮ್ಮನೆ ಹಿಂಗೆ ಕ್ಯಾಮ್ರಾ ಇಡಬೇಕು, ನ್ಯಾಚುರಲ್ ಆ್ಯಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಆಶ್ಚರ್ಯ ಅಂದರೆ ಟಚ್ವುಡ್ ನನಗೆ ಅನಿಸಿದ್ದು, ನಿಮ್ಮ ಇವಾಗ ಮಾತಾಡ್ತಾ ಕೇಳ್ತಿರ್ಬೇಕಾದ್ರೆ, ಇವತ್ತು ನಮ್ಮ ತಾಯಿಗೆ ಒಬ್ಬರು ತಂಗಿ, ಒಬ್ಬರು ತಮ್ಮಮ್ಮ, ಎಲ್ಲರ ಮನೇಲೂ ಇರುತ್ತೆ. ಅದೇನು ನಮ್ಮದೇನು ಸ್ಪೆಷಲ್ ಅಂತ ಹೇಳ್ತಿಲ್ಲ. ನಿಮ್ಮ ಮಗ ತುಂಬ ವಿಶೇಷವಾಗಿ ಕಾಣಿಸಿದ್ದೆ ಅಲ್ಲಿ. ಅಂದರೆ ಅವರೆಲ್ಲ ಚೆನ್ನಾಗಿರೋ ಟೈಮಲ್ಲೇ ತಂಗಿ ಹೆಸರಿಗೆ ಎಲ್ಲನೂ ಕೊಟ್ಬಿಡು ಯಾವಾಗಲೂ ಹೇಳೋನು, ನನ್ಗೇನು ಬೇಡ, ಏನಿದ್ರು ಅವಳಿಗೇನೆ ಅಂತಾನೆ ಜನರಲ್ ಆಗಿ ಚಿಕ್ಕವನಾಗಿದ್ದಾಗಲೇ ಹೇಳೋನು. ಅವನಿಗೇನು ಅದೇ ಹೇಳಿಲ್ವ, ಆಸೆನೇ ಇರಲಿಲ್ಲ ಅವನಿಗೆ. ಅವನಿಗೆ ಕೆಲಸ ಫೋಕಸ್ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ. ಬಟ್ ಅದೇ ಈ ಇದರಲ್ಲಿ ಅವ್ನಿಗೆ ಆ ಥರ ಒಂದು ಇದು ಸಿಗ್ಲಿಲ್ಲ, ಬ್ಯಾಕ್ಗ್ರೌಂಡ್ ಸಿಗ್ಲಿಲ್ಲ, ಪಾಪ ಸಪೋರ್ಟ್ ಸಿಗ್ಲಿಲ್ಲ. ಕರೆಕ್ಟ್. ಯಾಕೆಂದರೆ ಎಲ್ಲ ಬಾಂಬೆಲಿ ಹೋಗೋರು ಅಷ್ಟು ಕಷ್ಟಪಡೋದು ಬೇಕಾಗಿರಲಿಲ್ಲ. ಇಷ್ಟು ಸಿನಿಮಾ ಬ್ಯಾಕ್ಗ್ರೌಂಡು, ಸಾರ್ ಬ್ಯಾಕ್ಗ್ರೌಂಡು ಎಲ್ಲ ಇದ್ದಿದ್ದರಿಂದ ಏನೋ ಇಲ್ಲೇ ನಡೆಯುವ ಎಲ್ಲೋ ಒಂದು ಕಡೆ ಇವತ್ತು ನಾವು ಕೂತ್ಕೊಂಡು ಏನು ಮಾತಾಡೋದು ಬಹಳ ಸುಲಭ ಅನಿಸುತ್ತೆ, ಅಥವಾ ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ನನಗೆ ಗೊತ್ತಿಲ್ಲ. ನಾವು ಅವ್ರನ್ನ ಕರೆಕ್ಟಾಗಿ ಬಳಸ್ಕೊಂಡು ಇಲ್ಲೇ ಬೆಳ್ಕೊಂಡಿದ್ದಿದ್ರೆ ಬಾಂಬೆಗೆ ಹೋಗೋ ಅನಿವಾರ್ಯತೆನೇ ಇರ್ತಿರ್ಲಿಲ್ವಲ್ಲ. ಬಾಂಬೆಗೆ ಹೋಗಿಲ್ಲ ಅಂದ್ರೆ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಅವ್ನು ಚಿಕ್ಕವನ್ ಮಾಡ್ದಾಗ ಹೇಳಕ್ಕೆ ಆಲ್ ಡೈರೆಕ್ಟರ್ಸ್ ನ್ಯೂ ಹಿಮ್, ಕನ್ನಡದಲ್ಲೇನೆ. ಅವನಿಗೇನು ಯಾರು ಚಾನ್ಸ್ ಕೊಡ್ಲಿಲ್ಲ, ಏನು ಅವನಿಗೆ ಇಂಪ್ರೂವ್ ಆಗೋದು ಬಿಡ್ಲೂ ಇಲ್ಲ. ಎಲ್ಲಾರು ಗೊತ್ತಿತ್ತು ಚೆನ್ನಾಗಿ ಮಾಡ್ತಾನೆ ಅಂತ, ಫಿಲ್ಮ್ ಫ್ಯಾಮಿಲಿ ಬೇರೆ ಇತ್ತು. ಬಟ್ ಯಾರು ಏನು ಚಾನ್ಸ್ ಕೊಡ್ಲಿಲ್ಲ, ಅವನದು ಟ್ಯಾಲೆಂಟ್ನ ಇದು ಮಾಡಲಿಲ್ಲ. ಸೊ ಹಿ ವಾಂಟೆಡ್ ಟು ಡೂ ಫಾರ್ ಹಿಮ್ಸೆಲ್ಫ್. ಅವ್ರು ಪ್ರೂವ್ ಮಾಡ್ಕೋಬೇಕಾಗಿತ್ತು. ಸ್ನೇಹಿತರೆ, ಇಲ್ಲಿ ನೋಡಿ, ನೀವೆಲ್ಲ ಕೆಲವರು ಮಾತಾಡ್ತೀರ ನೆಪೋಟಿಸಮ್, ಫ್ಯಾಮ್ಲಿನ ಪ್ರಮೋಟ್ ಮಾಡಿಬಿಡ್ತೀವಿ ಸಿನಿಮಾಗಳಲ್ಲಿ. ಇಲ್ಲ, ಇದು ಸಿನಿಮಾ ಫ್ಯಾಮ್ಲಿನೇ. ಸಿನಿಮಾ ಫ್ಯಾಮ್ಲಿಯಿಂದ ಬಂದ್ರೂ ಅವ್ರು ಎಷ್ಟು ಕಷ್ಟಪಟ್ಟಿದ್ರು, ಅವರ ಒಂದು ಇಂಡಿವಿಜುವಲ್
ಐಡೆಂಟಿಟಿ, ಅವರು ಗುರುತಿಸ್ಕೊಳ್ಳೋಕ್ಕೆ ಏನೇನು ಮಾಡಿದ್ರು ಅಂತ ಅವರ ತಂದೆ ತಾಯಿಗಳೇ ಹೇಳ್ತಾ ಇದ್ರು. ಎಲ್ಲ ಕಡೆನೂ ಎಲ್ಲನೂ ನಡೆಯಲ್ಲ. ಎಸ್ ಮ್ಯಾಮ್, ನಿಮ್ಮ ಯಜಮಾನ್ರ ವಿಷಯ ಕೇಳೋದಂದರೆ ಅವರ ಮ್ಯೂಸಿಕ್ ನಿಮ್ಗೆ ಎಷ್ಟು ಇಷ್ಟ? ಅದೇ ನಾವು ಒಂದೇ ಎಲ್ಲ ಏಜ್ ಅವರಾದ್ರಿಂದ ನಮ್ಗೆ ಆ ಥರದ್ದೇ ಇಷ್ಟ. ಈಗಿನ ಹೊಸ ಮ್ಯೂಸಿಕ್ ನಮಗೂ ಏನು ಇಷ್ಟ ಆಗಲ್ಲ, ತುಂಬ ದಡ ಬಡ ಎಲ್ಲ. ಈ ಮೆಲೋಡಿ ಅವ್ರು ಮಾಡೋ ಹಾಡುಗಳೇನೆ, ಇವರು ಮೋನ ಎಲ್ಲ ಮಾಡೋ ಹಾಡುಗಳೇನೆ ಆ ಥರದ್ದೇ ನಮಗೂ ಇಷ್ಟ. ಹಳೆ ಹಾಡುನು ಅವ್ರಿಗೆ ಅದೇ ಡೆಡಿಕೇಶನ್ ಅವ್ರಿಗೆ ಹೆಂಗಿದೆ ಅಂದರೆ ಅವ್ರ ಫ್ಯಾಮಿಲಿಲಿ ಇನ್ನೇನು ಗೊತ್ತಿಲ್ಲ, ಸಂಗೀತ ಬಿಟ್ಟು ಅದೊಂದೇ ಗೊತ್ತಿರೋದು ಅವ್ರಿಗೆ ಪರ್ಫೆಕ್ಟ್ ಆಗಿ. ನಿತಿನ್ ಅವ್ರೇನಾದ್ರು ಸಂಗೀತದ ಇತ್ತ ಸರ್? ಏನಾದ್ರು ಇದ್ದ ವೈಲಿನ್ಗೆ ಸೇರ್ಕೊಂಡಿದ್ದ, ಗಿಟಾರ್ ನುಡ್ಸೋರ ಗಿಟಾರು. ಈಗ ಮೊಮ್ಮಕ್ಕಳು ಗಿಟಾರ್ ನುಡಿಸ್ತಾಳೆ. ಸೂಪರ್ ಸೂಪರ್. ಇಂಥ ಗುರು ಇರ್ಬೇಕಾದ್ರೆ ಇನ್ನೇನು ಸರ್, ಜೆನೆಟಿಕಲ್ಲಿನೇ ಇರ್ತದೆ ಅದು. ಗಿಟಾರ್ ನುಡಿಸ್ತಾಳೆ. ಅವಳಿಗೆ ಗಿಟಾರ್ ತೆಕ್ಕೊಟ್ಟೆ, ಪಿಯಾನೋ ತೆಕ್ಕೊಟ್ಟಿದ್ದೀನಿ, ಇಲ್ಲಿ ಡ್ರಮ್ಸ್ ಇಟ್ಟಿದ್ದೀನಿ, ವೈಲಿನ್ ಇದೆ, ರಿದಮ್ ಸೆಕ್ಷನ್ಗಳಿದೆ. ಇವಾಗ ಒಂದು ಫೇಸ್ಗಳು ಮನುಷ್ಯನ ಜೀವನದಲ್ಲಿ, ನೀವು ಫಸ್ಟು ಒಬ್ಬ ಮಗಳಾಗಿ, ಅಥವಾ ಇವರೊಬ್ಬರು ಮಗ ಆಗಿ, ಅಥವಾ ನೀವೊಬ್ಬರು ತಂಗಿಯಾಗಿ, ಅಥವಾ ಇವರೊಬ್ಬರು ತಮ್ಮ ಆಗಿ, ಅಣ್ಣ ಆಗಿ, ಆಮೇಲೆ ಮಕ್ಕಳಾಗಿ, ಇವಾಗ ನಿಮ್ಮ ಮಕ್ಕಳ ತಂದೆ ತಾಯಿಯಾಗಿ, ಈಗ ಮೊಮ್ಮಕ್ಕಳಿಗೆ ಅಜ್ಜಿ ತಾತ ಆಗಿ, ಈ ಫೇಸ್ಗಳೆಲ್ಲ ನೋಡ್ಕೊಂಬಂದಾಗ ಯಾವ ಒಂದು ಭಾಗ ನಿಮಗೆ ತುಂಬ ಇಷ್ಟ? ಇವರ ಶ್ರೀಮತಿಯಾಗ, ಅಥವಾ ನಿಮ್ಮ ತಂದೆ ಮಗಳಾಗ, ಅಲ್ಲ ನಿಮ್ಮ ಮಕ್ಕಳಿಗೆ ತಾಯಿಯಾಗ, ಯಾವ ಫೇಸ್ ನಿಮಗೆ ತುಂಬ ಇಷ್ಟ? ನನ್ನ ಪ್ರಕಾರ ನಾನು ಚೈಲ್ಡ್ಹುಡ್ಡಿಂದ ಒಂದೇ ಥರ ಇದ್ದೀನಿ, ಚೇಂಜೇ ಆಗಿಲ್ಲ. ಎನಿ ಸರ್ಕಮ್ಸ್ಟೆನ್ಸಸ್ ಒಂದೇ ಥರ ಬಂದಿದ್ದೀನಿ. ಮದುವೆ ಆದಮೇಲೂ ಹಾಗೆ ಕಂಟಿನ್ಯೂ ಆಯಿತು, ನನಗೇನು ಬದಲಾಯಿಸೋ ಇದಿರಲಿಲ್ಲ, ಹಾಗೆ ಬಂದೆ. ಆಮೇಲೂ ನಮ್ಮದೇ ಫ್ಯಾಮಿಲಿ ಅಂತಾದ್ಮೇಲೆ ಎಲ್ಲ ನಾ ಹೇಳ್ದಂಗೆ ನಡೀತಾ ಇದ್ದಿದ್ದರಿಂದ ನಂಗೆ ಯಾವಾಗಲೂ ಏನೂ ಡಿಫ್ರೆನ್ಸೇ ಆಗಲಿಲ್ಲ. ಇವಾಗ ಅಜ್ಜಿ ತಾತ ಆದಮೇಲೆ ಅದೇ ಅವರಿಬ್ಬರೇ ಇವಾಗ ನಮಗೆ ಮೇನ್ ಅಟ್ರಾಕ್ಷನ್ನು. ಇನ್ನೊಂದು ವಿಷಯ ಏನಂದರೆ, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬಂದಿರೋದ್ರಿಂದ ಇವತ್ತು ಇವಳಾಗಲಿ, ಮೋಹನನ ಹೆಂಡತಿ ಆಗಲಿ, ನಮ್ಮ ಸುಧನ್ ಹೆಂಡತಿ ಆಗಲಿ, ನಮ್ಮ ಬ್ರದರ್ಸ್ ಆಗಲಿ, ನಮ್ಮ ಅಕ್ಕ ಆಗಲಿ, ಯಾರೂ ಯಾವತ್ತೂ ಜಗಳ ಆಗಲಿ, ಯಾರೂ ಏನೂ ಕೇಳಿಲ್ಲ. ಈಗ ಒಂಚೂರು ಕಷ್ಟ ಅಂದರೆ ಓಲ್ ಫ್ಯಾಮ್ಲಿ 30 ಜನ ನಮ್ಮ ಮನೇಲಿ ಇರ್ತಾರೆ. ಅವನಿಗೇನಾದ್ರು ತೊಂದರೆ ಅಂದರೆ ಈ 30 ಜನ ಅಲ್ಲಿರ್ತಾರೆ, ಬ್ಯೂಟಿಫುಲ್ ಫೋನಲ್ಲಿ ಇರ್ತಾರೆ. ಅದೇ ಅಲ್ಲ ಸರ್, ಆಮೇಲೆ ಯಾರಿಗೇನೇ ಕಷ್ಟ ಇದ್ದರೂ ಹಂಚ್ಕೊಂಡು ಏನೇನು ಬೇಕೋ ಅವ್ರ ಕೈಲಾಗಿ ಸಹಾಯ ಮಾಡಿಬಿಟ್ಟೆ ಬರ್ತಾರೆ ಹೊರತು ಒಬ್ರಿಗೊಬ್ರು. ಟಚ್ ವುಡ್ ಸರ್, ಟಚ್ ವುಡ್. ಹಾಗೇ ಇರಲಿ ಸರ್, ಹಾಗೇ ಇರಲಿ ಅದು. ಆಮೇಲೆ 4 ಜನ ಸೊಸೆಯರು ಒಂದೇ ಮನೇಲಿದ್ದರು. 4 ಜನ ಸೊಸೆಯರು ನಮ್ಮಮ್ಮ 4 ಹೆಣ್ಮಕ್ಳು ಅಂದ್ಕೊಂಡ್ಬಿಟ್ಟು, ಅದು ಬ್ಯೂಟಿಫುಲ್. ಕೇಳಿ. ಆಮೇಲೆ ಅವಾಗಿನ ಇನ್ನೋಸೆನ್ಸು ಕಾರಣ ನಮ್ಗೇನು ಗೊತ್ತಾಗ್ತಾನೂ ಇರಲಿಲ್ಲ. ಹೆಂಗೆ ನಡೆದ್ರೆ ಹಂಗೆ ನಡ್ಸ್ಕೊಂಡು ಹೋದ್ರು. ಇವ್ರ ತಾಯಿ ಚೆನ್ನಾಗಿ ನೋಡಿಕೊಂಡ್ರು, ಎಲ್ಲಾರನ್ನೂ ಚೆನ್ನಾಗೇ ನಡೀತು. ನಮಗೇನು ಆ ಥರ ಡಿಫ್ರೆನ್ಸ್ ಆಗಲಿಲ್ಲ. ಮ್ಯೂಸಿಕ್ ಮಾಡ್ಬಿಟ್ಟು ಬಂದು ಹಂಸಲ ರಾತ್ರಿ 12 ಗಂಟೆಗೆ 1 ಗಂಟೆಗೆ ಬಂದರೆ ನಮ್ಮಮ್ಮ ಎದುರಿದ್ರು, ಕೊಡಿ ಇಲ್ಲಿ ಏನು ಮಾಡಿದೆ ಮ್ಯೂಸಿಕ್, ಹಾರ್ಮೋನಿಯಮ್. ನಾನು ಬಾರ್ಸತ್ತಾರೆ, ಏನು ಬಾರ್ಸೋಕ್ಕೆ ಕಲ್ತಿಲ್ವಲ್ರು ಕೇಳಿ. ಅಷ್ಟು ನಾಳೆ ಹಿಂಗೆ ಅಂದ ತಕ್ಷಣ ಮೂವನ್ರಾಗೈತೆ ಬಿಡು, ಗೊತ್ತಾಯ್ತು ನನಗೆ. ಏನಿಲ್ಲ, ನಮ್ಮ ಲೈಫ್ ಅಂತೂ ಆ್ಯಕ್ಚುಲಿ ನಂದು. ಇನ್ಫ್ಯಾಕ್ಟ್ ನಾನೇನು ಚಿಕ್ಕವಳಾದಾಗಲೂ ನಮ್ಮ ತಂದೆಗೆ ಏನು ಬರ್ತಿತ್ತೋ ಏನೋ ನನ್ನನ್ನು ಚೆನ್ನಾಗೇ ನೋಡಿಕೊಂಡ್ರು. ಥ್ರೂ ಔಟ್ ಲೈಫ್ ನಾವು ಒಂದೇ ಥರ ಇದ್ದೀನಿ. ಈಗ ಹಳೆಯ ಸಿಕ್ಕೋರ್ ಫ್ರೆಂಡ್ಸು ಅದೇ ಹೇಳ್ತಾರೆ, ಚೇಂಜೇ ಆಗಿಲ್ಲ ನೀನು ಅಂತ. ಸೊ ಒಂದೇ ಥರ ಈ ಮೊಮ್ಮಕ್ಕಳು ಅದೇ ನೀವು ಹೇಳ್ದಂಗೆ, ದಟ್ಸ್ ಎ ಪ್ಲಸ್ ಪಾಯಿಂಟ್ ಅಷ್ಟೇ. ವೆರಿ ನೈಸ್. ಈಗ ಈ ಸಿಗರೆಟ್ ಪ್ಯಾಕ್ಗಳ ಮೇಲೆ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಬರೆದಿರ್ತಾರೆ. ಹಾಗೆ ತುಂಬ ಒಳ್ಳೆತನೂ ಇಂಜೂರಿಯಸ್ ಟು ಗ್ರೋತ್ ಅಂತ ನಾನು ಅಂತೀನಿ ಗೋಪಿ ಸರ್ ಬಗ್ಗೆ, ಅಲ್ವಮ್ಮ? ನಾವು ಅದೇ ಹೇಳೋದು. ಯಾಕೆಂದ್ರೆ ತುಂಬ ಅವರು ಕಸಿನ್ಸ್ ಎಲ್ಲ ಅದೇ ಹೇಳ್ತಾರೆ, ಅಷ್ಟು ಒಳ್ಳೆತನೂ ಅಂದ್ರೆ ಎಷ್ಟು ಮೋಸ ಹೋಗಿದ್ದಾರೆ ಅಂದ್ರೆ ಅವರು. ನಮಗೆ ಗೊತ್ತು, ನಾವೇ ನೋಡಿದೀವಿ ಕೆಲವೆಲ್ಲ. ಅವರು ಪಾಪ ಅಂದರೆ ಅವ್ರಿಗೆ ಸಿಗಬೇಕಾಗಿರೋ ರೆಕಗ್ನಿಷನ್, ನಾನು ಹೇಳ್ತಾ ಇರೋದು ಬಿಟ್ಬಿಡಿ. ದುಡ್ಡು ಇವತ್ತು ಯಾರು ಬೇಕಾದ್ರೆ ಸಂಪಾದನೆ ಮಾಡ್ತಾರಮ್ಮ, ದುಡ್ಡು ಹೆಂಗೆ ಬೇಕಾದ್ರೆ ಸಂಪಾದನೆ ಮಾಡ್ತಾರೆ. ದುಡ್ಡು ಸಂಪಾದನೆ ನಮಗೆ ಮುಖ್ಯ, ಆದರೆ ಅದೇ ಮೇಯ್ನ್ ಗುರಿ ಅಲ್ಲ. ಇವಾಗ ಏನು ಬೇಕಾದ್ರೆ ನಾವು ದುಡ್ಡನ್ನ ಸಂಪಾದನೆ ಮಾಡ್ಬೋದು, ಚಿನ್ನ ತೊಗೋಬೋದು, ಆ ದುಡ್ಡಿಂದ ಪ್ರಾಪರ್ಟಿ ತೊಗೋಬೋದು, ಏನು ಬೇಕಾದ್ರೆ ಮಾಡ್ಬೋದು. ಇವರು ಕಳೆದ್ರಲ್ಲ ಟೈಮು, ಅದನ್ನು ನೀವು ಸಂಪಾದನೆ ಮಾಡೋಕ್ಕಾಗೋದೇ ಇಲ್ಲ. ಇವಾಗ ನಾವಿಲ್ಲಿ ಏನು ಕೂತ್ಕೊಂಡು ನಾವು ಮಾತಾಡ್ತಿದ್ದೀವಿ, ಇದು ಇಷ್ಟೇ, ಮತ್ತೆ ಬರಲ್ಲ. ಈ ದಿವಸ, ಈ ಟೈಮು, ಈ ಗಳಿಗೆ, ಈ ಹೊತ್ತು ಬರಲ್ಲ, ಅದು ಹೊಟ್ಟೋಯ್ತು ನಮ್ಮ ಲೈಫಿಂದ. ಸೊ ಆ ಥರ ತುಂಬ ಪ್ರೆಷಸ್ ಟೈಮ್ನ ಗೋಪಿ ಸರ್ ಕಳ್ಕೊಂಬಿಟ್ಟಿದ್ದಾರೆ. ಇದು ಒಬ್ಬ ಶ್ರೀಮತಿಯಾಗಿ ನಿಮಗೆ ಎಷ್ಟು ಅದ್ರ ಬಗ್ಗೆ ಒಂದು ಕನ್ಸರ್ನ್ ಇದೆ, ಅಥವಾ ನೋವಿದೆ, ಒಂದು ಬೇಜಾರಿದೆ ನಿಮಗೆ?
ಅದೇ ಬೇಜಾರೇನೆ. ಅಫ್ಕೋರ್ಸ್ ಅವ್ರು ಮಾಡಿರೋ ಕೆಲಸಕ್ಕೆ ಇನ್ನೂ ಒಳ್ಳೆ ರೆಕಗ್ನಿಷನ್ ಸಿಗ್ಬೋದಾಗಿ. ನೀವು ಹೇಳ್ದಂಗೆ ನಾವು ಯಾವತ್ತೂ ದುಡ್ಡಿಗೆ ಆಸೆ ಪಟ್ಟೇ ಇಲ್ಲ. ಇಲ್ಲ ನಿಮ್ಮ ಫ್ಯಾಮಿಲಿನೇ ಆ ಥರ ಇಲ್ಲ. ರೂಪಾಯಿ ಇದ್ರೂ ಅದ್ರಲ್ಲಿ ಖುಷಿಯಾಗಿ ಹೋಟ್ಲಿಗೆ ಹೋಗಿ ತಿನ್ಕೊಂಡು ಬಂದ್ಬಿಡ್ತಾ ಇದ್ವಿ, ಅಷ್ಟು ಆರಾಮಾಗಿದ್ದವ್ರು ನಾವು. ಎಲ್ಲ ನಿಮ್ಮ ಫ್ಯಾಮಿಲಿನೇ ಮೋಹನ್ ಸರ್ ಇರ್ಬೋದು, ಗೌತಮ್ ಅವ್ರು ಇರ್ಬೋದು, ಎಲ್ಲ ಯಾವತ್ತೂ ಮನಿ ಮೈಂಡೆಡ್ ಅಲ್ಲ. ಇಲ್ವೇ ಇಲ್ಲ. ಸೊ ಅದೇ ಇನ್ನೂ ಒಳ್ಳೆ ಪೊಸಿಷನಲ್ಲಿ ಇರ್ಬೋದಾಗಿತ್ತು ಆ್ಯಸ್ ಎ ಮ್ಯೂಸಿಷಿಯನ್ ಅವರು. ಯಾರು ಅದೇ ಹೇಳಿ ಇಂಡಸ್ಟ್ರಿಲಿ ಏನು ಅಂಥ ಸಪೋರ್ಟ್ ಏನು ಸಿಗಲಿಲ್ಲ ಅವ್ರಿಗೆ. ಎಲ್ಲರೂ ಕೆಲಸ ಮಾಡಿಸ್ಕೊಂಡ್ರು, ಯಾರು ಏನು ಅವ್ರಿಗೆ ಅಂತ ಏನು ಇದು ಮಾಡಲಿಲ್ಲ. ಅದು ಬೇಜಾರು ಇದ್ದೇ ಇದೆ ಎಲ್ಲರಿಗೂ, ಮಕ್ಕಳಿಗೂ ಇತ್ತು, ನಮಗೂ ಇದೆ. ಅವ್ರದ್ದು ಒಂದು ತುಂಬ ಒಳ್ಳೆ ಕ್ವಾಲಿಟಿ ನೀವು ಮೆಚ್ಕೊಳ್ಳೋದು ಯಾವುದು ಗೋಪಿ ಸರ್ದು? ಅದೇ ಇಸ್ ವೆರಿ ಸಾಫ್ಟ್. ಎಲ್ಲಾರ್ಗು ಮನೇಲೂ ಅಷ್ಟೇ, ಏನಕ್ಕೂ ಮಾತಾಡಲ್ಲ. ಮಕ್ಳಿಗೂ ಯಾವತ್ತೂ ಬೈದಿದ್ದು ಗದರಿದ್ದು ಇಲ್ಲ? ಯಾವತ್ತೂ ಇಲ್ಲ, ಓಡದೇ ಇಲ್ಲ. ನಾವು 45 ಇಯರ್ಸ್ ಈ ಜೂನ್ಗೆ ನಮಗೆ ಮದುವೆ ಆಗಿ ನಾವು ಜಗಳ ಆಡಿದ್ದು ನಮಗೆ ಜ್ಞಾಪಕ ಇಲ್ಲ. ಯಾವಾಗ ಜೂನ್ ನಿಮ್ಮ ವೆಡ್ಡಿಂಗ್ ಆನಿವರ್ಸರಿ? 22nd. ಹಂಸಲೇಖ ಸರ್ ಬರ್ಡೇಗಿಂತ ಒಂದು ದಿವಸ ಮುಂಚೆ, ಅವ್ರದ್ದು 23rd. ಅವ್ರು ನಂಗೆ ಫೋನ್ ಮಾಡೋ ನೆಕ್ಸ್ಟ್ ಡೇ ಅಲ್ಲ ಹೋಗೋದು. ಸೋ ನೈಸ್. ಆ್ಯಂಡ್ ನಿಮ್ಮ ಯಜಮಾನರು ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಕೆಲಸ ಮಾಡಿದ್ದಾರೆ. ಅಂದರೆ ಅಣ್ಣವ್ರನ್ನ ಹಿಡಿದು ರಜನಿಕಾಂತ್ ಅವರು, ಬಾಲಮುರಳಿ ಕೃಷ್ಣ ಅವರು, ತುಂಬ ಎಲ್ಲೋ ಒಂದು ಕಡೆ ಅವರ ಆ ಒಂದು ಅನುಭವ ಇನ್ನೂ ದೊಡ್ಡ ಮಟ್ಟದಲ್ಲಿ ಇರಬೇಕಾಗಿತ್ತು ಇಂಡಸ್ಟ್ರಿಯಲ್ಲಿ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಎಲ್ಲೋ ಒಂದು ಕಡೆ ನಿಮ್ಮ ಮಗ ಡೈರೆಕ್ಟ್ ಮಾಡಿ ಅದಕ್ಕೆ ಇವರು ಒಂದು ಮ್ಯೂಸಿಕ್ ಮಾಡೋವಂಥ ಒಂದು ಸಂದರ್ಭನೋ, ಇವೆಲ್ಲವೂ ಅಂದ್ಕೊಳ್ಳೋಕ್ಕೆ ಇವಾಗ ತುಂಬ ಚೆನ್ನಾಗಿರುತ್ತೆ. ಆದರೆ ಅದು ಆಗಿಲ್ಲ ಅಂತ ಗೊತ್ತಾದಾಗ ಒಂದು ಕ್ಷಣ ನಾವು ವಿಚಲಿತ ಆಗೋದು ಸಹಜ. ಆದರೆ ನಿಮ್ಮನ್ನು ನೋಡಿದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮುಖಸ್ತುತಿಗೆ ಹೇಳ್ತಿಲ್ಲ, ಯು ಆರ್ ಸೋ ಕಂಪೋಸ್ಡ್. ನೀವು ಒಂಥರ ಈ ಹಿಮಾಲಯ ಪರ್ವತ ಇರುತ್ತಲ್ಲ ಆ ಥರ ನೀವು. ಕರೆಕ್ಟ್. ನೀವು ನನಗೆ ಯಾವುದ್ರಿಂದನೂ ಏನೂ ಡಿಫ್ರೆನ್ಸ್ ಆಗಲ್ಲ. ದೇವ್ರು ಮಾಡಿಸಿದ್ದು ಅಂತ ಸುಮ್ಮನಾಗೋಗ್ತೀವಿ ಅಷ್ಟೇ. ಗ್ರೇಟ್ ಮಾ, ಮಾಡೋಕ್ಕಾಗಲ್ಲ. ನಾವು ಮಾಡೋದೆಲ್ಲ ಮಾಡಿದ್ದೀವಿ. ಪೂಜೆ ಏನು ಮಾಡಬೇಕು ಅಷ್ಟು ನಮ್ಗೆ ಎಷ್ಟು ದಕ್ಕಬೇಕೋ ಅಷ್ಟು ದಕ್ಸಿದ್ದಾನೆ ಅಷ್ಟೇ. ನಾವು ಅದನ್ನ ಬೇರೆ ಯಾರನ್ನೂ ಬ್ಲೇಮು ಮಾಡಲ್ಲ. ಇಟ್ಸ್ ಅವರ್ಸ್ ಅಷ್ಟೇ. ಡೆಸ್ಟಿನಿ. ನಮ್ಮ ಮಗ ಇದ್ದಾಗಲೇ ಹೇಳೋಣ, ನೀವಿಬ್ರು ಎಲ್ಲೋ ಆಚೆನೆ ಹೋಗಬೇಡಿ ಅಂತ. ಯಾಕೋ ಅಂದ್ರೆ ನಿಮ್ಗೆ ಈ ವರ್ಲ್ಡಲ್ಲಿ ಬದುಕೋಕ್ಕೆ ಆಗಲ್ಲ. ಇವಾಗ ಹೆಂಗಿದೆ ಅನ್ನೋದು ಐಡಿಯಾನೇ ಇಲ್ಲ ನಿಮಗೆ, ಹೊರಗಡೆ ಹೆಂಗಿದ್ದಾರೆ ಜನ ಅಂತ. ನಂಗೆ ಈಗಲೂ ಇವ್ರನ್ನೊಬ್ಬರನ್ನೇ ಕಳ್ಸೋಕೆ ಆ್ಯಕ್ಚುಲಾಗಿ ಭಯ. ಕರೆಕ್ಟ್. ಜನ ಅಷ್ಟು ಇದ್ದಾರೆ. ಇವರ ಮುಗ್ಧತೆಗೆ ಇವತ್ತು ಈ ಪ್ರಪಂಚ ಇಲ್ಲಮ್ಮ. ಇಲ್ಲ.